ನಮಃ ಶಿವಾಯ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ ಈ ಮಾಟ ಮಂತ್ರ ನಿವಾರಣೆಗಾಗಿ. ತೊಂದರೆ ಬಹಳಷ್ಟಾಗಿದೆ ಗುರುಗಳೇ, ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು, ನಮ್ಮ ಸ್ನೇಹಿತರೇ ಕರ್ಕೊಂಡೋಗಿ ನಮಗೆ ಮಾಡಿಸ್ಬಿಟ್ರು, ಈ ರೀತಿ ಎಲ್ಲ ಹೇಳ್ತಾರೆ. ಹೌದು, ಪರಿಚಯ ಇದ್ದರೆ ಮಾಟ ಮಂತ್ರ ಮಾಡಿಸೋದು ಹೊರತು ಸಂಬಂಧಿಕರಾಗ್ಲಿ, ಪರಿಚಯದವರಾಗ್ಲಿ, ಮುಂದ್ಲು ಮನೆಯವರು, ಹಿಂದ್ಲು ಮನೆಯವರು, ಪಕ್ಕದ ಮನೆಯವರು ಮಾಡಿಸ್ತಾರೆ ಹೊರತು ಯಾರೋ ಒಬ್ಬ ದಾರಿಲಿ ಹೋಗೋ ವ್ಯಕ್ತಿ ಮಾಡ್ಸಲ್ಲ. ಅವನ್ಯಾಕೆ ನಿಮಗೆ ಖರ್ಚು ಮಾಡ್ತಾನೆ? ಹೊಟ್ಟೆ ಕಿಚ್ಚಿನಿಂದ ಮತ್ತಾವುದೋ ದ್ವೇಷಗಳಿಂದ ಈ ಮಾಟ ಮಂತ್ರ ಮಾಡ್ತಾರೆ. ಆಯ್ತು, ಮಾಟ ಮಂತ್ರ ನಿವಾರಣೆಗೆ ಇವರು ಸಾಕಷ್ಟು ಹೋರಾಡ್ತಾರೆ. ಕೆಲವರು ಫೋನ್ ಮಾಡ್ತಾರೆ, ನೋಡಿ ಗುರುಗಳೇ, ಪ್ರಾಣಿಗಳಿಂದ ಏನೇನೋ ಮಾಡಿ ಏನೇನೋ ತಗ್ಸಕ್ ಹೋದ್ವಿ, ಏನೇನೋ ಆಯ್ತು, ತಡೆ ಹೊಡೆದ್ವಿ, ಅದಿಂದ ಆಯ್ತು, ಇದು ಆಯ್ತು, ಏನೇನೋ ಆಯ್ತು. ಪ್ರಾಣಿಗಳ ಒಂದ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. ಎಷ್ಟೋ ಖರ್ಚು ಮಾಡಿದ್ವಿ, ಎಷ್ಟು ಸಲ ತಡೆ ಹೊಡಿಸಿದ್ವಿ ಅಂತ ಹೇಳ್ತಾರೆ. ನೋಡಿ, ತಡೆ ಹೊಡಿಸೋದೈತಲ್ಲ, ಇದು ತಾತ್ಕಾಲಿಕ ಪರಿಹಾರ. ಸಣ್ಣ ಪುಟ್ಟ ತೊಂದರೆ ಆಗಿದ್ರೆ ತಡೆ ಹೊಡಿತಾರೆ. ಎಲ್ಲೆಂದ್ರೆ ನಮ್ಮ ಉಕ್ಕಡ ಅಂತ ಬರುತ್ತೆ. ಉಕ್ಕಡ ಎಲ್ಲಿ ಬರುತ್ತಪ್ಪ ಅಂದ್ರೆ ಪಾಂಡವಪುರ ತಾಲೂಕಲ್ಲಿ ಬರುತ್ತೆ, ಮಂಡ್ಯ ಜಿಲ್ಲೆಯಲ್ಲಿ ಬಹಳ ಫೇಮಸ್. ತಡೆ ಹೊಡಿತಾರೆ. ಇನ್ನು ಸಾಕಷ್ಟು ಕಡೆಗಳಲ್ಲಿ ತಡೆ ಹೊಡಿತಾರೆ. ಇನ್ನು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ ಇದೆ. ಎಲ್ಲಿದೆಪ್ಪ ಅಂದ್ರೆ ಹೆಬ್ಬೂರು ಅಂತ, ಕುಣಿಗಲ್ ಸಮೀಪ ಹೆಬ್ಬೂರು ಅಂತ ಬರುತ್ತೆ, ಅಲ್ಲಿ ಪಕ್ಕಕ್ಕಿದೆ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ. ಅಲ್ಲಿ ಕೂಡ ಈ ಮಾಟ ಮಂತ್ರ ನಿವಾರಣೆಗೆ ಸಾಕಷ್ಟು ಆಚರಣೆಗಳನ್ನು ಮಾಡ್ತಾರೆ. ಸಾಕಷ್ಟು ಜನ ನೋಡಿ ಏನೇನೋ ತಡೆ ಹೊಡಿಸಿದ್ದಾರೆ, ಎಷ್ಟೋ ಸಲ ತಡೆ ಹೊಡಿಸಿದ್ದಾರೆ, ಎಷ್ಟೋ ಪೂಜೆಗಳನ್ನು ಮಾಡಿಸಿದ್ದಾರೆ, ಸಾಕಷ್ಟು ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದಾರೆ, ಸಾಕಷ್ಟು ಕಡೆಗೆ ಅಲೆದಾಡ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಅವ್ರಿಗೆ 1% ಕೂಡ ಉಪಯೋಗ ಆಗಿಲ್ಲ, ಅವರ ತೊಂದರೆ ಪರಿಹಾರ ಆಗಿಲ್ಲ. ನೋಡಿ, ಎಲ್ಲರೂ ಮಾಡೋದು ಬೇರೆ, ನಾನು ಹೇಳೋದೇ ಬೇರೆ. ನನ್ನ ಗುರುಗಳು ಶ್ರೀ ಭೀಮಯ್ಯ ತಾತನವರು ಹೇಳಿಕೊಟ್ಟ ವಿದ್ಯೆ. ತೆಲಂಗಾಣ ರಾಜ್ಯದ ರಂಗಾರೆಡ್ಡಿ ಜಿಲ್ಲೆಯ ಪರಿಗಿ ಅಂತ ತಾಲೂಕು ಬರುತ್ತೆ. ಆ ಪರಿಗಿಯ ಪಕ್ಕದಲ್ಲಿ ಕಾಳಾಪುರ ಅಂತ ಒಂದು ಊರು ಬರುತ್ತೆ, ಗ್ರಾಮ. ಆ ಗ್ರಾಮದ ಒಂದು ಕಿಲೋಮೀಟರ್ ವ್ಯಾಪ್ತಿ ದೂರದಲ್ಲಿ ಶ್ರೀ ಆಂಜನೇಯ ಸ್ವಾಮಿ, ಲೋಂಕಾ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಬರುತ್ತೆ. ಲೋಂಕಾ ಆಂಜನೇಯ ಸ್ವಾಮಿ ಅಂತ ಹೊಡೆದ್ರೆ ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ. ಆ ದೇವಸ್ಥಾನದಲ್ಲಿ ಸನ್ನಿಧಾನದಲ್ಲಿ ಇದ್ದಂತ ನನ್ನ ಗುರುಗಳು ಅಲ್ಲಿ ಕುಂದ್ರಿಸ್ಕೊಂಡು ಹೇಳ್ಕೊಟ್ಟ ವಿದ್ಯೆಯಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ, ಯಾವ ಹೋಮ ಹವನವೂ ಬೇಡ, ಏನು ಕುಂಬಳಕಾಯಿ, ನಿಂಬೆಹಣ್ಣು, ತತ್ತಿ ಇವುಗಳಿಂದ ಏನ್ ತೆಗಿತಿದ್ದಾರೆ ಆ ರೀತಿಯೂ ಬೇಡ. ನಾನು ನಿಮಗೆ ಶಕ್ತಿ ತಗೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಆ ಶಕ್ತಿಯನ್ನ ತಗೊಳ್ಳಿ, ಧ್ಯಾನ ಮುಖೇನ ತಗೊಳ್ಳಿ. ಧ್ಯಾನ ಮಾಡಕ್ ಆಗಲ್ಲ ಗುರುಗಳೇ ಅಂದ್ರೆ, ನೋಡಿ, ನೀವು ಕರ್ಮ ನಿವಾರಣೆ ಆಗ್ಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು, ನಿಮ್ಗೆ ಯಾರು ಈ ಮಾಟ ಮಂತ್ರಕ್ಕೆ ಒಳಪಟ್ಟಿದ್ದೀರಾ, ಈ ವಾಮಾಚಾರ ದೋಷಗಳಿಂದ ತೊಂದರೆಗಳಿಗೆ ಒಳಪಟ್ಟಿದ್ದೀರಾ, ಸಾಕಾಗಿ ಹೋಗ್ಬಿಟ್ಟಿದ್ದೀರಾ, ದಯವಿಟ್ಟು ಜೀವನದಲ್ಲಿ ಪ್ರತಿದಿನ 10 ನಿಮಿಷವಾದ್ರೂ ಧ್ಯಾನ ಮಾಡಲೇಬೇಕು. ಯಾಕೆಂದ್ರೆ ನಿಮ್ಮ ಕಣಗಳಿಗೂ ಶಕ್ತಿ ಬೇಕು, ನಿಮ್ಮ ಒಳಗಿನಿಂದ ಶಕ್ತಿ ಬೇಕು. ಇಲ್ಲ ಮಾಡದೇ ಇಲ್ಲ ಅಂದ್ರೆ ಅದು ನಿಮ್ಮ ಕರ್ಮ. ನಮ್ಮ ಗುರುಗಳು ಏನ್ ಹೇಳ್ತಿದ್ರು ಅಂದ್ರೆ, ಭಗವಂತ ಹೇಳ್ತಾನಂತೆ, ಅವನ ಕರ್ಮಕ್ಕೆ ನಾನೇ ಅವನನ್ನಂಗಿಟ್ಟಿದ್ದೇನೆ, ಹೇಳಕ್ಕೆ ನೀವ್ಯಾರು, ಅವ್ನು ಸರಿ ಮಾಡಕ್ ನೀವ್ಯಾರು ಅಂತ ಕೇಳ್ತಾನಂತೆ ಭಗವಂತ. ಹೀಗಾಗೋದು ಬೇಡ, ನಿಮ್ಮ ಕರ್ಮವನ್ನ ಕಳ್ಕೊಳ್ಳಿ. ನಾನು ಪ್ರತಿ ಒಬ್ಬ ಮನುಷ್ಯನಿಗೆ ಹೇಳ್ಕೊಡ್ತೇನೆ, 10 ನಿಮಿಷ ಬೇಡ, 5 ನಿಮಿಷವಾದ್ರೂ ಪ್ರತಿದಿನ ಒಂದು ದೇವರ ಧ್ಯಾನ ಮಾಡಿ. ನಿಮಗೆ ಇಷ್ಟ ದೇವರು ಯಾವುದು ಇದೆಯೋ ಆ ದೇವರ ಧ್ಯಾನವನ್ನೇ ಮಾಡಿ. ಇಲ್ಲ ಮಾಟ ಮಂತ್ರ ನಿವಾರಣೆಗೆ ವಿಶೇಷ ಧ್ಯಾನ ಬೇಕಂದ್ರೆ ನಾನೇ ಹೇಳ್ಕೊಡ್ತೇನೆ, ವಿಶಿಷ್ಟ ಧ್ಯಾನಗಳನ್ನೇ ಹೇಳ್ಕೊಡ್ತೇನೆ. ಆ ಧ್ಯಾನಗಳನ್ನು ಮಾಡೋದ್ರಿಂದ ನಿಮಗೆ ಮಾಟ ಮಂತ್ರ ವಿರುದ್ಧ ಹೋರಾಡ್ಲಿಕ್ಕೆ ಒಂದು ಶಕ್ತಿ ಬರ್ತದೆ. ನೋಡಿ, ವಾರ 15 ದಿನ ಧ್ಯಾನ ಮಾಡೋದ್ರಿಂದ ಬರಲ್ಲ, ಮಾಡ್ಬೇಕು. 3 ತಿಂಗಳು 6 ತಿಂಗಳು ಧ್ಯಾನ ಮಾಡಿದ ಮೇಲೆ ಶಕ್ತಿ ಬರ್ತದೆ.
ಅದು ಬಂದ ಮೇಲೆ ನಿಮಗೆ ದೇಹಕ್ಕೆ ಚೈತನ್ಯ ಇಂಪ್ರೂವ್ ಆಗ್ತದೆ, ಉತ್ಸಾಹ ಬರುತ್ತೆ ಬದುಕಿನಲ್ಲಿ. ಇನ್ನು ಏನ್ ಕೆಲಸಗಳು ನಿಂತೋಗಿದ್ವು, ಆ ನಿಂತೋಗಿದ್ ಕೆಲಸಗಳಲ್ಲಿ ನಡೆಯಕ್ ಸ್ಟಾರ್ಟ್ ಆಗ್ತವೆ. ಮುಖದಲ್ಲಿ ತೇಜಸ್ ಹೋಗಿರುತ್ತೆ, ಕಳೆ ಹೋಗಿರುತ್ತೆ, ಅದು ಕೂಡ ನೋಡಿ ಮುಖ ಕಪ್ಪಾಗ್ಬಿಟ್ಟಿರುತ್ತೆ, ಅದು ಕೂಡ ಚೆನ್ನಾಗ್ ಆಗ್ತಾ ಬರುತ್ತೆ, ತೇಜಸ್ ಬರುತ್ತೆ, ಕಾಂತಿ ಬರುತ್ತೆ. ಎಲ್ಲರೂ ಹೇಳಿದಂತೆ ನಾನು ಮಾಟ ಮಂತ್ರ ನಿವಾರಣೆಗೆ ಯಾವುದೇ ಕುಂಬಳಕಾಯಿ ಒಡೆಯೋದಾಗ್ಲಿ, ಅಮಾವಾಸ್ಯೆ ದಿನ ಇವ್ಯಾವುದು ಹೇಳ್ಕೊಡಲ್ಲ. ನಿಂಬೆಹಣ್ಣು ಮಾಡೋದು ಹೇಳ್ಕೊಡಲ್ಲ. ನಾನು ಯಾವುದೇ ನಿಂಬೆಹಣ್ಣು ಮಂತ್ರಿಸ್ಕೊಡಲ್ಲ. ನಾನು ಯಾವುದೇ ತಾಯ್ತವನ್ನು ಮಾಡಿಕೊಡಲ್ಲ. ನಾನು ಬೇರೆ ರೀತಿಯ ರಿಸರ್ಚ್ ಅನ್ನೇ ಮಾಡಿದ್ದೇನೆ. ನನ್ನನ್ನು ಪಾಲಿಸ್ತೀನಿ ನಾನು ಹೇಳಿದ ವಿಷಯಗಳನ್ನ. ಅಂದ್ರೆ ನೋಡಿ, ಖರ್ಚೇ ಆಗಲ್ಲ ನಿಮಗೆ, ಖರ್ಚೇ ಆಗಲ್ಲ. ಬಾಳ ಅಂದ್ರೆ 50 ರೂಪಾಯಿ ಖರ್ಚಾಗ್ಬೋದು, ಬೇಡ 100 ರೂಪಾಯಿ ಖರ್ಚಾಗ್ಬೋದು. ಇನ್ನು ನಾನು ಹೇಳೋ ದೇವಸ್ಥಾನಗಳಿಗೆ ಹೋಗೋದಾದ್ರೆ ಬಸ್ ಚಾರ್ಜು ಅಥವಾ ರೈಲ್ ಚಾರ್ಜ್ ಬಿಟ್ರೆ ಮತ್ತೇನು ಖರ್ಚಿರಲ್ಲ. ಆ ದೇವಸ್ಥಾನಗಳಲ್ಲೂ ಖರ್ಚಿಲ್ಲ. ಹೀಗೆ ಮಾಡಿಬಿಟ್ರೆ ಸಾಕು, ನೀವು ಈ ದೋಷಗಳಿಂದ ಹೊರಗೆ ಬರ್ಲಿಕ್ಕೆ ದಾರಿ ಆಗ್ತದೆ. ವೀಕ್ಷಕರೇ, ಇನ್ನೇನಾದ್ರೂ ಸಲಹೆ ಬೇಕಾಗಿದ್ರೆ ನಮಗೆ ಕರೆ ಮಾಡಬಹುದು. ಶುಭವಾಗಲಿ.